ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಸೇಡಂ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಅರ್ಜಿ ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪಟ್ಟಣದ ನಿವಾಸಿ ನಾಗಪ್ಪ ಭೀಮ್ನಗರ್ ಸೇಡಂನಲ್ಲಿರುವ ಶಾಲೆ ಸುತ್ತಲಿನ ಕಸ ಕಡ್ಡಿ ಮತ್ತು ಚರಂಡಿ ದುರ್ವಾಸನೆಯಿಂದ ಮಕ್ಕಳಿಗೆ ತರಗತಿಯಲ್ಲಿ ಕುಳಿತು ಪಾಠ ಕೇಳಲಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಈ ಕುರಿತು ಪುರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದರು. ಹಾಗೆ ರೇಷನ್ ಕಾರ್ಡ್ ಸಂಬಂಧಪಟ್ಟ ವಿಷಯ ಮತ್ತು ವಾಸವದತ್ತ ಸಿಮೆಂಟ್ ಫ್ಯಾಕ್ಟರಿಯಿಂದ ಸಾರ್ವಜನಿಕರಿಗೆ, ಸಣ್ಣ ಮಕ್ಕಳಿಗೆ, ವೃದ್ಧರಿಗೆ ಫ್ಯಾಕ್ಟರಿಯಿಂದ ಬರುವ ಧೂಳಿನಿಂದ ಎಷ್ಟೋ ಜನ ಮರಣ ಹೊಂದಿದ್ದಾರೆ, ಎಷ್ಟೋ ಜನ ಅಸ್ತಮಾ ಅಂತಹ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಇಲ್ಲಿವರೆಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಎಂದರು. ಹೀಗೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ತೋಡಿಕೊಂಡರೂ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಎಸ್ಪಿ ಅವರು ಕೂಡಲೇ ಈ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಡಿಒಎಸ್ಪಿ ಗೀತಾ ಬೇನಾಳ್, ಪಿಎಸ್ಐ ರಾಜಶೇಖರ್ ಮತ್ತು ಪೊಲೀಸ್ ಸಿಬ್ಬಂದಿಗಳಾದ ಬಸವರಾಜ್, ಮಂಜುನಾಥ್, ಸಿದ್ದರಾಮ್, ಓಡಪ್ಪ ಉಪಸ್ಥಿತರಿದ್ದರು. ಪೇಮೆಂಟ್ ಹೋಗಿಲ್ಲ, ಅದು ನಮ್ದು ಲಾಸ್ಟ್ ಯಾವಾಗ ಆಗಿದೆ ಟ್ರಾನ್ಸ್ಫರ್ ಆಗಿದೆ ಒಂದು ಡೀಟೇಲ್ಸ್ ಕೊಡಿ. ಪ್ರವೀಣ್ ಕುಮಾರ್ ಅಂತ ಒಬ್ಬರು ಈಗ ಅವರು ರೈತರಿಗಾಗಿ ಆಫೀಸಿಯಲಿ ಒಂದು ಆರ್ಡರ್ ಸೆಕ್ರೆಟರಿಯೇಟ್ ಲೆವೆಲ್ ಆರ್ಡರ್ ತಂದ್ರು ಈಗಾದ್ರೆ ಅದೇ ಅದು ಮಾಡಲಾಗ ಎಷ್ಟು ತರ ಅಲೆಮಾರಿ ಜನ ಅಲ್ಲಿ ಮಿನಿ ಅಂಗನವಾಡಿ ಸೆಂಟರ್ಸ್ ಓಪನ್ ಮಾಡ್ಬೇಕಂತ ಆರ್ಡರ್ ಸರ್ಕುಲರ್ ಗೌರ್ಮೆಂಟ್ ಅಲ್ಲಿ ನೀವು ಸರ್ವೆ ಅದರಲ್ಲಿ ಒಂದಿಲ್ಲ ಮೊಮೆಂಟ್ ಪ್ರೈಸ್ ಚಿಕನ್ ಪಲ್ಲಿ ಸರ್ಕಾರ ಸೆಕ್ರೆಟರಿಯೇಟ್ ಆದೇಶ ಮಾಡಿದ್ದಾರೆ. ಮಾಡಿದ ಮೇಲೆ ನಿಮಗೆ ಅದು ಕಬಲ ಬಂದಿದೆಯಾ? ಬಂದ ಮೇಲೆ ನೀವೇ ಮಾಡಿಲ್ಲ, ಯಾಕೆ ಮಾಡಿಲ್ಲ?